ಎಸೆಂಚರ ನೋಡ್ತಾ ಇದೀವಿ ಅಂತಂದ್ರೆ ನಾವು ಗಮನಿಸ್ತಾ ಇದೀವಿ ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಯಾವ ಮಟ್ಟಕ್ಕೆ ಫೈಟ್ ನಡೀತಾ ಇದೆ, ಯಾವ ಮಟ್ಟಕ್ಕೆ ಹಣಾಹಣಿ ನಡೀತಾ ಇದೆ ಅಂತ ಹೇಳಿ. ಅದರಲ್ಲೂ ಕೂಡ ಬಾಗಲಕೋಟೆ ಬೈ ಎಲೆಕ್ಷನ್ ಅಂತಂದ್ರೆ ಎಲ್ಲರಿಗೂ ಒಂದು ರೀತಿಯಾಗಿ ಕುತೂಹಲ ಇತ್ತು. ಒಂದು ಕಡೆ ಮೇಟಿ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಆರೋಪ, ಮತ್ತೊಂದು ಕಡೆ ಇಲ್ಲಿ ಚರಂತಿಮಠ ಅವರು ಒಂದು ರೀತಿಯಾಗಿ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವೊಬ್ಬರ ಒಂದು ಅಭಿಪ್ರಾಯ. ಹಾಗಾಗಿ ಈಗ ಸದ್ಯಕ್ಕೆ 9ನೇ ತಾರೀಕು ಏನು ಬೈ ಎಲೆಕ್ಷನ್ ನಡೆಯುತ್ತಲ್ಲ, ಇದಕ್ಕೆ ಇದೇ ವಿಚಾರವಾಗಿ ಇವತ್ತು ನಮ್ಮ ರಾಜ್ ನ್ಯೂಸ್ ನಲ್ಲಿ ಒಂದು ಮೆಗಾ ಸರ್ವೆಯನ್ನ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲರೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ, ಅವರ ಮತ ಯಾರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಚರಂತಿಮಠಕ್ಕೆ ಯಾಕೆ ವೋಟ್ ಕೊಡಬೇಕು ಅಥವಾ ಬೇರೆಯವರಿಗೆ ಯಾಕೆ ವೋಟ್ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಮಿನಿ ಯುದ್ಧ ಅತಿ ದೊಡ್ಡ ಚರ್ಚೆ ಆಗ್ತಿದೆ ಈಗ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಮಿನಿ ಯುದ್ಧದ ಮಹಾ ಸರ್ವೆ, ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಗೆ ಸಿಗ್ತಿದೆ ಭರ್ಜರಿ ರೆಸ್ಪಾನ್ಸ್. ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಕಾಲ್ಸ್ ಗಳ ಸುರಿಮಳೆ. ಮಹಾ ಸಮೀಕ್ಷೆಯಲ್ಲಿ ಹುಮ್ಮಸ್ಸಿನಿಂದ ಮತದಾರರು ಈಗ ಭಾಗಿಯಾಗ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಿದೆ. ಬಾಗಲಕೋಟೆ ಮತಕ್ಷೇತ್ರ ಸಮೀಕ್ಷೆ ಮುಗಿಯಲು 2 ಗಂಟೆ ಬಾಕಿ ಇದೆ. ಮಧ್ಯಾಹ್ನ 2ರ ಬಳಿಕ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಮಹಾ ಸಮೀಕ್ಷೆ ಆರಂಭ ಆಗುತ್ತೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಕಳೆದ 2 ಗಂಟೆಯಲ್ಲಿ ಬಂದಿದ್ದು ಸುಮಾರು 9,000ಕ್ಕೂ ಅಧಿಕ ಕರೆಗಳು. ಮಹಾ ಸಮೀಕ್ಷೆಯಲ್ಲಿ ಈಗಾಗಲೇ 9,000ಕ್ಕೂ ಅಧಿಕ ಕರೆಗಳು ಈಗಾಗಲೇ ಬಂದಿದೆ. ಬಹಳ ಆಸಕ್ತಿಯಿಂದ ಜನ ಮತ ಯಾರಿಗೆ ಹಾಕಬೇಕು, ಯಾರಿಗೆ ಹಾಕ್ತಾರೆ, ಅವರ ಮತ ಯಾರಿಗೆ, ಅದರಲ್ಲೂ ಕೂಡ ಏನಕ್ಕೆ ಅಂತ ಹೇಳಿ ತಾವಾಗಿ ತಾವು ಖುದ್ದು ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ 9 ಗಂಟೆಯಿಂದ ಈಗ 12 ಗಂಟೆ ಆಗಿದೆ. ಈ ಒಂದು ಗ್ಯಾಪ್ ಅಲ್ಲಿ ಸುಮಾರು 9,000ಕ್ಕೂ ಅಧಿಕ ಕಾಲ್ಸ್ ಬಂದಿದೆ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಆಸಕ್ತಿಯಿಂದ ಎಲ್ಲ ಜನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಎಲೆಕ್ಷನ್ ಅಂತಂದ್ರೆ ಇಲ್ಲಿ ಕೆಲವೊಂದು ಪ್ಲಸ್ ಪಾಯಿಂಟ್ ಇದೆ, ಕೆಲವೊಂದು ಮೈನಸ್ ಪಾಯಿಂಟ್ ಇದೆ. ಮತ್ತೊಂದು ಕಡೆ ಇಲ್ಲಿ ಮೇಟಿ ಅಂತಂದ್ರೆ ಮೇಟಿ ಕುಟುಂಬದಲ್ಲಿ ಬಹುಶಃ ಯಾರು ಬೇಡ, ಮೇಟಿ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕುಟುಂಬ ರಾಜಕಾರಣ ಇದೆ, ಇಷ್ಟು ವರ್ಷದಿಂದ ಹೇಗೋ ಸಂಭಾಳಿಸಿದಾರಲ್ಲ ಮುಂದಿನೂ ಸಂಭಾಳಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಮತ್ತೊಂದು ಕಡೆ ಚರಂತಿಮಠ ಅವರು ಈಗಾಗಲೇ 5 ಬಾರಿ ಸ್ಪರ್ಧೆ ಮಾಡಿದ್ದಾರೆ, 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಗೆದ್ದಿರುವಂತ ಅವರ ಒಂದು ರಾಜಕೀಯ ಅನುಭವದಲ್ಲಿ ಬಹಳ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಜನ ನಂಬಿಕೊಂಡಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಮೆಗಾ ಸರ್ವೆಯಲ್ಲಿ ಈ ರೀತಿಯಾಗಿ ಭರ್ಜರಿಯಾಗಿ ರೆಸ್ಪಾನ್ಸ್ ನಿಮ್ಮ ರಾಜ್ ನ್ಯೂಸ್ಗೆ ಬರ್ತಾ ಇರುವಂತದ್ದು. ಈಗ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಅಲ್ಲಿರುವಂತಹ ಜನ ಏನ್ ಹೇಳ್ತಾ ಇದ್ದಾರೆ, ಅವರ ಅಭ್ಯರ್ಥಿ ಯಾರು, ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥದ್ದು ತಿಳಿಸ್ತಾರೆ. ಹಾಗೆ ನೀವು ಕೂಡ ಲೈವ್ ಅಲ್ಲಿ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಹೇಳಿ ತಿಳಿಸಬಹುದು ಈ ಒಂದು ಮಹಾ ಸಮೀಕ್ಷೆಯಲ್ಲಿ. ಹಾಗಾಗಿ ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಪುರುಷರು 4,958, ಮಹಿಳೆಯರು 4,536, ಇತರೆ 5. ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತಹ ಒಳ್ಳೆಯ ರೆಸ್ಪಾನ್ಸ್ ಮೂಲಕ ಈಗ ನಾವು ನೋಡ್ತಾ ಇರಬಹುದು. ಪುರುಷರು 4,958, ಮಹಿಳೆಯರು 4,532, 36, ಇತರೆ 5. ಹಾಗಾಗಿ ಹೀಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಾಗಲಕೋಟೆ ಮಹಾ ಸಮೀಕ್ಷೆಗೆ ಟೈಮ್ ಮುಕ್ತಾಯ ಆಗುತ್ತೆ. ಅದಾದ ನಂತರ ನೀವು ದಾವಣಗೆರೆ ವಿಚಾರವಾಗಿ ದಾವಣಗೆರೆಯಲ್ಲಿ ಯಾರಿಗೆ ಮತ ಹಾಕಬೇಕು, ಏನಕ್ಕೆ ಹಾಕಬೇಕು ಅನ್ನೋಂಥದ್ದು ನೀವು ಕೂಡ ತಿಳಿಸ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ಒಳ್ಳೆ ರೆಸ್ಪಾನ್ಸ್ ಈಗ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಯಾವುದೇ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ಇಲ್ಲಿ ಬಾಗಲಕೋಟೆಯ ಜನ ಕೂಡ ರೆಡಿ ಇಲ್ಲ. ಹೀಗೆ ಸದ್ಯಕ್ಕೆ ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಸಮೀಕ್ಷೆ ಆರಂಭ ಆಗಿದೆ ಅಂತಂದ್ರೆ ಲೈವ್ ಅಲ್ಲಿ ಇಲ್ಲಿ ಜನ ಕರೆ ಮಾಡಿ ವೋಟ್ ಅನ್ನ ಹಾಕ್ತಾ ಇದ್ದಾರೆ. ಅವರ ಮತ ಯಾರಿಗೆ, ಏನಕ್ಕೆ, ಅವ್ರಿಗೆ MLA ಯಾರಾಗಬೇಕು, ಏನಕ್ಕೆ ಆಗಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಮೇಟಿ ಕುಟುಂಬ ಹಾಗೂ ಅಂತಂದ್ರೆ ಉಮೇಶ್ ಮೇಟಿ ಮತ್ತೆ ಚರಂತಿಮಠ ನಡುವೆ ಏನು ಹಣಾಹಣಿ ನಡೀತಾ ಇದೆ, ಈ ಒಂದು ಫೈಟ್ ನಡೀತಾ ಇದೆ. ಇದರಲ್ಲಿ ಯಾರು ಉತ್ತಮವಾದಂತ ಒಂದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು, ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಇಲ್ಲಿ ಜನರಿಗೆ ಎಷ್ಟು ಸುಲಭ ಆಗ್ಬೋದು, ಜನರಿಗೆ ಎಷ್ಟು ಅನುಕೂಲ ಆಗ್ಬೋದು, ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಜನ ಬಹಳಷ್ಟು ಸೀರಿಯಸ್ ಆಗಿದ್ದಾರೆ ಈ ಬಾರಿಯೂ ಕೂಡ. ಅದರಲ್ಲೂ ಯಾವಾಗ ಉಮೇಶ್ ಮೇಟಿ ಅವರು
ಈ ಒಂದು ಕಣದಲ್ಲಿದ್ದಾರೆ, ಅವ್ರಿಗೆ ಟಿಕೆಟ್ ಹೋಯ್ತು ಅಂತ ಗೊತ್ತಾಯ್ತು. ಅದಾದ ನಂತರ ಒಂದು ರೀತಿಯಾಗಿ ಇಲ್ಲಿ ಕುಟುಂಬ ರಾಜಕಾರಣ ಎಲ್ಲಾ ಕಡೆ ನಡೀತಾ ಇದೆ ಅನ್ನುವಂಥದ್ದು ಚರ್ಚೆ ಆಯಿತು. ಬಿಜೆಪಿ ಅವರು ಇದೇ ಆರೋಪವನ್ನ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾ ಕಡೆಯೂ ಕೂಡ ಕುಟುಂಬ ರಾಜಕಾರಣ ಅನ್ನೋದು ಒಂದ್ ಮಾತ್ರ ಇಟ್ಕೋತೀರಾ ಅಷ್ಟೇ, ಅದು ಬಿಟ್ಟು ಕೆಲಸ ಕಾರ್ಯ ಏನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ರು. ಮತ್ತೊಂದು ಕಡೆ ಇಲ್ಲಿ ಚರಂತಿ ಮಠ ಏನೀಗ ಸ್ಪರ್ಧೆ ಮಾಡ್ತಿದ್ದಾರೆ. 3 ಬಾರಿ ಶಾಸಕರಾಗಿ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಜನ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಟ್ಕೊಡೋದು ಮಾತೇ ಇಲ್ಲ ಅಂತ ಹೇಳಿ ಈಗ ಚರಂತಿ ಮಠ ಪರವಾಗಿ ಮತವನ್ನ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈ ಒಂದು ಪುರುಷರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಅಥವಾ ಮಕ್ಕಳೇ ಇರ್ಬೋದು, ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ನೆಚ್ಚಿನ ನಾಯಕರನ್ನ ಈ ಬಾರಿ ಆಯ್ಕೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇದೇ 9ನೇ ತಾರೀಕು, ಏಪ್ರಿಲ್ 9ನೇ ತಾರೀಕೇನೋ ಚುನಾವಣೆ ನಡೆಯಲಿದೆ. ಈ ಒಂದು ಚುನಾವಣೆಗೋಸ್ಕರ ಏನೆಲ್ಲ ತಯಾರಿಗಳು ಬೇಕೋ ಎಲ್ಲ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಹಾಗಾಗಿ ಇದೀಗ ಸದ್ಯಕ್ಕೆ ಕರೆ ಮಾಡಿ ವೋಟ್ ಮಾಡಿ ನೀವು ಕೂಡ ನೋಡ್ತಾ ಇದ್ದೀರಿ. ಹಾಗಾಗಿ ಸದ್ಯಕ್ಕೆ ಕರೆ ಮಾಡಿ ಮಾತನಾಡಬಹುದು. ಅದರಲ್ಲೂ ಕೂಡ ಈಗ ಬೆಳಗ್ಗೆಯಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ಲೈವ್ ಅಲ್ಲೇ ಕರೆ ಮಾಡಿ ಮಾತನಾಡಿ ಅಂತಂದ್ರೆ ನಿಮ್ಮ ಪರವಾಗಿ ನೀವು ಯಾರಿಗೆ ವೋಟ್ ಹಾಕಬೇಕು, ನಿಮ್ಮ ನೆಚ್ಚಿನ ನಾಯಕ ಯಾರು. ಹೌದು, ಈಗ ಉಮೇಶ್ ಮೇಟಿ ಅವರಿದ್ದಾರೆ, ಚರಂತಿ ಮಠ ಅವರಿದ್ದಾರೆ. ಚರಂತಿ ಮಠ ಬಿಜೆಪಿ ಇದ್ದಾರೆ, ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಇಂದ ಇದ್ದಾರೆ. ಇಲ್ಲಿ ಇವ್ರಿಗೆ ನೀವು ಮತ ಹಾಕ್ತೀರಾ ಅಂತಂದ್ರೆ ಇಲ್ಲಿ ಯಾವ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಮತ ಹಾಕ್ತಾ ಇದ್ದೀರಾ, ನಿಜವಾಗ್ಲೂ ಮತ ಹಾಕ್ತೀರಾ ಅಂತಂದ್ರೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ. ಇನ್ ಕೇಸ್ ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಮತ್ತೊಮ್ಮೆ ಅಂತಂದ್ರೆ ಅವ್ರ ಕಡೆಯಿಂದ ಏನೆಲ್ಲ ಸಿಗಬಹುದು, ಏನೆಲ್ಲ ಅಭಿವೃದ್ಧಿ ಆಗ್ಬಹುದು ಅಂತ ಹೇಳಿ ನಿಮ್ಮ ಒಂದು ನಿರೀಕ್ಷೆ ಇದೆ. ಅಥವಾ ಬಿಜೆಪಿಯಿಂದ ಚರಂತಿ ಮಟ್ಟಿಗೆ ನೀವು ವೋಟ್ ಹಾಕ್ತೀರಾ ಅಂತಂದ್ರೆ ಅವ್ರ ಅಧಿಕಾರದಲ್ಲಿ ಬಂದ್ರೆ ನೀವು ಯಾವ ಮಟ್ಟಕ್ಕೆ ಅವ್ರಿಗೆ ಅಥವಾ ಒಂದು ನಿರೀಕ್ಷೆಯನ್ನ ಅವರಿಂದ ನೀವು ಪಡಿತಾ ಇದ್ದೀರಾ, ಅಥವಾ ಒಂದು ನಿರೀಕ್ಷೆಯನ್ನ ನೀವು ಇಟ್ಕೊಂಡಿದ್ದೀರಾ. ಹೀಗೆ ಬಹಳಷ್ಟು ಪ್ರಶ್ನೆಗಳು ಈಗ ಹುಟ್ಟುತ್ತಾ ಇರುವಂತದ್ದು. ನೀವು ಕೂಡ ಈ ಒಂದು ರಾಜ್ ಮೆಗಾ ಸರ್ವೆಯಲ್ಲಿ ಬಹಳ ಆಸಕ್ತಿಯಿಂದ ನೀವು ಕೂಡ ಭಾಗಿಯಾಗಬಹುದು. ಇವತ್ತು ಬೆಳಗ್ಗೆಯಿಂದ ಬರ್ತಾ ಇರುವಂತಹ ಒಂದು ಅಮೇಸಿಂಗ್ ರೆಸ್ಪಾನ್ಸ್, ಭರ್ಜರಿಯಾದಂತಹ ಒಂದು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಹಟ್ಸ್ ಆಫ್ ಅಂತ ಹೇಳ್ಬೋದು. ಎಲ್ಲರೂ ಈಗಾಗಲೇ 9 ಗಂಟೆಯಿಂದ ಈಗಾಗಲೇ ಎಷ್ಟು 12 ಕಾಲ ಆಗ್ತಾ ಇದೆ ಟೈಮು. ಈ ಒಂದು ಗ್ಯಾಪ್ ಅಲ್ಲಿ ಸುಮಾರು 9,000ಕ್ಕೂ ಅಧಿಕ ಕಾಲ್ಸ್ ನಮಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ನಾನು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಅಲ್ಲೇ ನಿಂತ್ಕೊಂಡು ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾನ್ ಸ್ಟಾಪ್ ಅಲ್ಲಿ ನೋಡಿ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ತಿಳಿಸಿ. ಎಸಿಂಚರ ಇದಾಗಿತ್ತು ಸದ್ಯಕ್ಕೆ ನಡೆಯುತ್ತಾ ಇರುವಂತಹ ಒಂದು ಅಪ್ಡೇಟ್ಸ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್.